ಡಿಸಿಎಂ ಡಿಕೆ ಶಿವಕುಮಾರ್ ಬೆಂಗಳೂರಿಗರ ಸಮಸ್ಯೆಗೆ ಕಿವಿಯಾಗಬೇಕು ಅಂತ ಈ ನಡಿಗೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ರು. ಜೊತೆಗೆ ಅಹವಾಲು ಸ್ವೀಕಾರ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ರು. ನಿನ್ನೆ ಲಾಲ್ಬಾಗ್ ಆಯಿತು, ಇವತ್ತು ಜೆಪಿ ಪಾರ್ಕ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಬಂದಿರ್ತಾರೆ. ಈ ನಡಿಗೆವರೆಗೂ ಕೂಡ ಎಲ್ಲ ಚೆನ್ನಾಗಿತ್ತು. ಆದರೆ ಯಾವಾಗ ವೇದಿಕೆ ಕಾರ್ಯಕ್ರಮ ಆರಂಭ ಆಯಿತೋ ಆಗ ದೊಡ್ಡ ಹೈಡ್ರಾಮಾ ಕ್ರಿಯೇಟ್ ಆಗುತ್ತೆ ಜೆಪಿ ಪಾರ್ಕಲ್ಲಿ. ಹಾಗಾದ್ರೆ ಏನದು ಹೈಡ್ರಾಮಾ? ಡಿಕೆ ವರ್ಸಸ್ ಮುನಿರತ್ನ ಫೈಟ್ ಹೇಗಿತ್ತು ಬನ್ನಿ ನೋಡೋಣ. ಎಮ್ಎಲ್ಎ ಅವರು ಬಂದು ಈ ಕಡೆ ಕಿರೀಟೊಪ್ಪಿ ಎಮ್ಎಲ್ಎ ಇಲ್ಲಿ RSS ಏನ್ ಸಂಬಂಧ? ಆ ಟೊಪ್ಪಿ ಹಾಕೊಂಡು ಪ್ಯಾಂಟ್ ಹಾಕೊಂಡು ತಮ್ಮ ಪಾಳೆಗಾರಿಕೆ ಸಂಸ್ಕೃತಿಯನ್ನ ಮತ್ತೊಮ್ಮೆ ಬಹಿರಂಗಪಡಿಸಿದ್ದಾರೆ. ದೌರ್ಜನ್ಯ ಅಥವಾ ಅಟ್ಟಹಾಸ ಅಂತ ಹೇಳ್ಬೋದು. ಶಾಸಕರ ಮೇಲೆ ಹಲ್ಲೆ ಯತ್ನ ಆಗಿದ್ರೆ ಅದು ಅತ್ಯಂತ ಖಂಡನೀಯ. ಯಾಕೆ ಸೊಕ್ಕು ಭಾಳ ಬಂದದಂತ ಜನ ಸೊಕ್ಕು ಇಳಿಸ್ತಾರೆ. ಡ್ರಾಮಾ, ಹೈಡ್ರಾಮಾ. ವೇದಿಕೆಯೇರಿ ಮುನಿರತ್ನ ಉರಿಯುತ್ತಿದ್ರೆ ಅತ್ತ ಕಾಂಗ್ರೆಸ್ ಕಾರ್ಯಕರ್ತರು ಕೆಳಗಿಳಿಯೋ ಅಂತ ಏಕವಚನದಲ್ಲೇ ಕೂಗಾಡ್ತಿದ್ದಾರೆ. ಅಂದಹಾಗೆ ಡಿಸಿಎಂ ಡಿಕೆ ಶಿವಕುಮಾರ್ ಇಂದು 2ನೇ ದಿನದ ಬೆಂಗಳೂರು ನಡಿಗೆ ಕಾರ್ಯಕ್ರಮ ಹಿನ್ನೆಲೆ ಜೆಪಿ ಪಾರ್ಕ್ಗೆ ಬಂದಿದ್ರು. ಬೆಳಗ್ಗೆ 7 ಗಂಟೆಗೆ ಕಾರಿನಿಂದ ಇಳಿಯುತ್ತಿದ್ದಂತೆ ಪಾರ್ಕ್ನಲ್ಲಿ ನಡಿಗೆ ಮುಗಿಸಿ ವೇದಿಕೆ ಕಾರ್ಯಕ್ರಮಕ್ಕೆ ಬಂದಿದ್ರು. ಇನ್ನೇನು ಜನರ ಕುಂದುಕೊರತೆ ಆಲಿಸಬೇಕಿತ್ತು. ನೋಡ್ತಿದ್ದಂತೆ ಇಡೀ ಕಾರ್ಯಕ್ರಮ ಗಲಾಟೆ ಘರ್ಷಣೆಗೆ ತಿರುಗಿ ಬಿಡ್ತು. ನನಗೆ ಆಮಂತ್ರಣ ಕೊಟ್ಟಿಲ್ಲ ಅಂತ ಮುನಿಸಿನಲ್ಲಿದ್ದ ಮುನಿರತ್ನ RSS ಪಥಸಂಚಲನ ಮುಗಿಸಿ ಸಾಮಾನ್ಯರಂತೆ ಬಂದು ಬೆಂಗಳೂರು ನಡಿಗೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು. ಆದ್ರೆ ಮುನಿರತ್ನರನ್ನ ನೋಡಿದ ಡಿಕೆ ವೇದಿಕೆಗೆ ಕರೆದ್ರು. ಕರೆಯುವಾಗ ಕರಿ ಟೋಪಿ ಎಮ್ಎಲ್ಎ ಬಾ ಇಲ್ಲಿಗೆ ಅಂತ ವೇದಿಕೆಗೆ ಕರೆಯುತ್ತಿದ್ದಂತೆ ಮುನಿರತ್ನರ ಸಿಟ್ಟು ನೆತ್ತಿಗೇರುವಂತೆ ಮಾಡ್ತು. ಎಮ್ಎಲ್ಎ ಅವರು ಬಂದು ಈ ಕಡೆ ಕಿರೀಟೊಪ್ಪಿ ಎಮ್ಎಲ್ಎ ಹೊಸ ಕಿರೀಟೊಪ್ಪಿ ಎಲ್ಲ ಮತದಾರ ದೇವರುಗಳೇ, ನಿಮ್ಮೆಲ್ಲರಿಗೂ ನಮಸ್ಕಾರ. ಈ ಕಾರ್ಯಕ್ರಮಕ್ಕೆ ನನಗೆ ಆಹ್ವಾನ ಇಲ್ಲ, ಆದರೂ ಈ ಬೆಂಗಳೂರಿನ ನಗರದ ಒಬ್ಬ ಪ್ರಜೆಯಾಗಿ ನಾನು ಇವತ್ತು ಬಂದು ನಿಮ್ಮ ಜೊತೆಲಿ ನಾನು ಕೂತ್ಕೊಳ್ತೇನೆ, ಎಲ್ಲರ ಜೊತೆಯಲ್ಲಿ. ವೇದಿಕೆಗೆ ಬಂದು ಡಿಕೆಯಿಂದ ಮೈಕ್ ಕಸ್ಕೊಂಡು ನನಗೆ ಆಹ್ವಾನ ಕೊಟ್ಟಿಲ್ಲ, ಹೀಗಾಗಿ ಸಾಮಾನ್ಯನಂತೆ ಕೂತಿರುತ್ತೇನೆ ಅಂತ ವೇದಿಕೆ ಮುಂದಿನ ಚೇರ್ ಮೇಲೆ ಹೋಗಿ ಕುಳಿತುಕೊಂಡ್ರು. ಆದ್ರೆ ಕಾರ್ಯಕ್ರಮದ ನಿರೂಪಕಿ ಶಾಸಕರಿಗೆ ಸ್ವಾಗತ ಅಂತ ಹೇಳಿದ್ರು. ಇದಕ್ಕೆ ಮತ್ತೆ ಸಿಟ್ಟಿಗೆದ್ದ ಮುನಿರತ್ನ ವೇದಿಕೆಗೆ ಹೋಗಿ ಮತ್ತೆ ಮೈಕ್ ತೆಗೆದುಕೊಂಡು ಇದೇನು ಸರ್ಕಾರಿ ಕಾರ್ಯಕ್ರಮನ ಅಥವಾ ಕಾಂಗ್ರೆಸ್ ಕಾರ್ಯಕ್ರಮನ ಅಂತ ಆಕ್ರೋಶದ ನುಡಿಗಳನ್ನಾಡಿದ್ರು. ಒಬ್ಬ MP ಫೋಟೋ ಇಲ್ಲ, ಒಂದ್ MP ಫೋಟೋ ಇಲ್ಲ, ಒಂದ್ MLA ಫೋಟೋ ಇಲ್ಲ, ಒಂದ್ MLA MP ಫೋಟೋ ಇಲ್ಲದೆ ಒಂದು ಪಬ್ಲಿಕ್ ಕಾರ್ಯಕ್ರಮ, ಇದು ಸಾರ್ವಜನಿಕರ ಕುಂದುಕೊರತೆ ಕಾರ್ಯಕ್ರಮ. ಇದು ಕಾಂಗ್ರೆಸ್ ಕಾರ್ಯಕ್ರಮನಾ? ಇದು ಕಾಂಗ್ರೆಸ್ ಕಾರ್ಯಕ್ರಮ, ಇದು ಕಾಂಗ್ರೆಸ್ ಕಾರ್ಯಕ್ರಮ, ಸಾರ್ವಜನಿಕರ ಕುಂದುಕೊರತೆ ಕಾರ್ಯಕ್ರಮ ಅಲ್ಲ. ಇದೆಂಗೆ ಇದೆಂಗೆ ಸಾರ್ವಜನಿಕರ ಕಾರ್ಯಕ್ರಮ ಆಗತ್ತೆ? ಮುನಿರತ್ನ ಮಾತಿಗೆ ಕಾಂಗ್ರೆಸ್ ಕಾರ್ಯಕರ್ತರು ಸಿಟ್ಟಿಗೆದ್ರು. ಮುನಿರತ್ನ ವೇದಿಕೆಯಿಂದ ಕೆಳಗೆ ಬಾರಯ್ಯ ಅಂತ ಆಕ್ರೋಶ ಹೊರ ಹಾಕಿದ್ರು. ಆಗ ಬಿಜೆಪಿ ಕಾಂಗ್ರೆಸ್ ಕಾರ್ಯಕರ್ತರ ಗಲಾಟೆ ವಿಕೋಪಕ್ಕೆ ಹೋಯಿತು. ಭಾರಿ ಹೈಡ್ರಾಮಾವೇ ನಡೆಯಿತು. ಹೈಡ್ರಾಮಾ ಹೆಚ್ಚಾಗ್ತಿದ್ದಂತೆ ಮುನಿರತ್ನರನ್ನ ಆಚೆ ಕಳಿಸಿ ಅಂತ ಡಿಕೆ ಅಬ್ಬರಿಸಿದ್ರು. ಡಿಸಿಎಂ ಸೂಚನೆ ಪಾಲಿಸಿದ ಪೊಲೀಸರು ವೇದಿಕೆಯಿಂದ ಶಾಸಕ ಮುನಿರತ್ನರನ್ನ ಕರೆದೊಯ್ಯುವ ಪ್ರಯತ್ನ ಮಾಡಿದ್ರು. ಈ ವೇಳೆಯೂ ಹೈಡ್ರಾಮಾ ನಡೆಯಿತು. ಮುನಿರತ್ನ ತಲೆ ಮೇಲಿದ್ದ RSS ಟೋಪಿಯನ್ನ HMT ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ರಾಮಣ್ಣ ಕಿತ್ತೆಸೆದ್ರು. ಬಳಿಕ ಮಾತನಾಡಿದ ಮುನಿರತ್ನ ನನ್ನ ಹೊಡೆಯೋಕೆ ರೌಡಿಗಳನ್ನ ಕರೆಸಿದ್ದಾರೆ ಅಂತ ಆರೋಪಿಸಿದ್ರು. ಕನಕಪುರದಿಂದ
ಕನಕಪುರದಿಂದ ರಾಮನಗರದಿಂದ ಎಲ್ಲ ಕಡೆಯಿಂದ ಕರೆಸಿದ್ದಾರೆ. ಒಬ್ಬ MLA ನೋಡಿಯಕ್ಕೆ ಚನ್ನಪಟ್ಟಣ, ಕನಕಪುರ, ರಾಮನಗರ ರೌಡಿಗಳು ಕರೆಸಿದ್ದಾರೆ ಹೊಡಿಯಕ್ಕೆ, ರೌಡಿಗಳು ಕರೆಸಿದ್ದಾರೆ ಹೊಡಿಯಕ್ಕೆ. ಇನ್ನು ಜೆಪಿ ಪಾರ್ಕ್ನಲ್ಲೇ ಮುನಿರತ್ನ ಪ್ರತಿಭಟನೆಗೆ ಕುಳಿತರು. ಜಾರಕಿಹೊಳಿ, ರಾಜಣ್ಣ ಕುಟುಂಬ ಹಾಳು ಮಾಡಿದ್ದಾಯ್ತು, ಇನ್ನೆಷ್ಟು ಕುಟುಂಬ ಹಾಳು ಮಾಡ್ತೀರಿ ಅಂತ ಡಿಕೆ ವಿರುದ್ಧ ಕಿಡಿಕಾರಿದ್ರು. ಎಷ್ಟು ಕೇಸ್ಗಳ್ರಿ, ಒಂದ ಎರಡೇನ್ರಿ? ಎಷ್ಟು ಜನದ ಮನೆ ಹಾಳಾಗಿ ಹೋಗ್ತಾ ಇದ್ರಿ. ಜಾರಕಿಹೊಳಿ ಕುಟುಂಬ ಇರ್ಬೋದು, ರಾಜಣ್ಣನ ಕುಟುಂಬ ಇರ್ಬೋದು, ನಾನು ಇರ್ಬೋದು, ರೇವಣ್ಣಂತ ಇರ್ಬೋದು, ಎಷ್ಟು ಒಂದ ಎರಡಾರಿ, ಎಷ್ಟು ಮನೆಯವ್ರಿ ಹಾಳು ಮಾಡ್ತಾ ಇರೋದು. ಅವ್ರಿಗೂ ಸಂಸಾರ ಇದೆ ಅಲ್ಲೇನ್ರಿ? ಇಲ್ಲೇನು ಯಾರು ಸಣ್ಣ ಹುಡುಗರಲ್ವೇನ್ರಿ? ಮೊಮ್ಮಕ್ಳಿದ್ದಾರೆ, ಮಕ್ಳಿಗೆ ಮದುವೆ ಮಾಡಿದ್ದಾರೆ, ಮೊಮ್ಮಕ್ಳಿಗೆ ಮದುವೆ ಮಾಡೋ ವಯಸ್ಸಿದ್ದಾರೆ. ಇವತ್ತು ನನಗೆ ನನ್ನ ಮೊಮ್ಮಕ್ಕಳು ಇವಾಗ 15 ವರ್ಷ ರೀ. ನನ್ನ ಮೇಲೆ ರೇಪ್ ಕೇಸ್ ಹಾಕ್ತಾರ್ರಿ ಕರ್ಕೊಂಬಂದು. ಏನ್ರಿ ಇವೆಲ್ಲ ಕರ್ಮ ಅಲ್ವೇನ್ರಿ? ಇದಕ್ಕೆ ಕೌಂಟರ್ ಕೊಟ್ಟ ಡಿಸಿಎಂ ಡಿಕೆ ರಾಜಕೀಯ ಮಾಡೋ ಮೂಲಕ RSSಗೆ ಅಗೌರವ ತೋರಿದ್ದಾರೆ ಅಂತ ಹೇಳಿದ್ರು. ನೋಡಿ ಪಾಪ ಅವ್ರಿಗೆ ರಾಜಕಾರಣ ಮಾಡ್ಬೇಕು. ನೋಡಿ ಪಾಪ RSS ಸಂಸ್ಥೆಗೆ ಅಗೌರವ ತರುವಂತ ಕೆಲಸ. ಇಲ್ಲಿ RSSಗೂ ಇದಕ್ಕೂ ಏನ್ ಸಂಬಂಧ? ಆ ಟೊಪ್ಪಿ ಹಾಕೊಂಡು, ಆ ಪ್ಯಾಂಟ್ ಹಾಕೊಂಡು ಅವ್ರದೇ ಆದಂತ ಒಂದು ಸಂಸ್ಥೆನ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇದು ನನ್ಗಲ್ಲ ಅವಮಾನ, ಆ ಸಂಸ್ಥೆಗೆ ಅವಮಾನ ಇದೆ. ಆ ಸಂಸ್ಥೆ ಇತಿಹಾಸ ಇದೆ. ಇಲ್ಲಿ ಬಂದು ಶಾಸಕರಾಗಿ ಬಂದು ಮಾತಾಡ್ಬೋದಾಯ್ತು. ಈಗ ನೋಡಿ ಎಲ್ಲ ಪೊಲೀಸವರು, ಜನ, ನಾಗರಿಕರೇ ಅವ್ರಿಗೆ ಓಡಿಸ್ತಾ ಇದ್ರು. ನಾವ್ಯಾರು ಅದಕ್ಕೆ ಮುಟ್ಟಕ್ಕೆ ಹೋಗ್ತಾ ಇಲ್ಲ. ಅಷ್ಟು ಜನಕ್ಕೆ ರೋಷ ಆಗ್ತದೆ. RR ನಗರದಲ್ಲಿ ಕುರುಕ್ಷೇತ್ರ ನಡೀತಿರೋದು ಒಂದು ಹೆಣ್ಣಿನಿಂದಲೇ ಅಂತ ಮುನಿರತ್ನ ಹೇಳಿದ್ರು. ಇದಕ್ಕೆ ತಿರುಗೇಟು ಕೊಟ್ಟ ಕಾಂಗ್ರೆಸ್ ನಾಯಕಿ ಕುಸುಮಾ, ನಿಮ್ಮ ದೌರ್ಜನ್ಯ ಜನ ನೋಡಿದ್ದಾರೆ ಅಂದ್ರು. ಮಹಾಭಾರತ ಯುದ್ಧ ನಡೆದಿದ್ದು ಎಣ್ಣೆ, ರಾಮಾಯಣ ನಡೆದಿದ್ದು ಎಣ್ಣೆ. ಈ RR ನಗರದಲ್ಲಿ ಕುರುಕ್ಷೇತ್ರ ನಡೀತಾ ಇರೋದು ಒಂದು ಎಣ್ಣೆ. ಆ ಮಹಾನುಭಾವ DK ರವಿ ಬದುಕಿದ್ರೆ ನನಗೆ ಈ ಜೈಲಿಗೂ ಹೋಗ್ತಾ ಇರಲಿಲ್ಲ, ಇವತ್ತು ನನಗೆ ಈ ವನವಾಸನೂ ಇರ್ತಾ ಇರಲಿಲ್ಲ, ಇಷ್ಟೊಂದು ನೋವು ಅನುಭವಿಸ್ತಾ ಇರಲಿಲ್ಲ. ಲಂಚ ಕೊಡಿ, ಲಂಚ ಕೊಡದೆ ಹೋದ್ರೆ ನಿಮ್ಮ ಹೆಣ್ಮಕ್ಳನ್ನ ನನ್ನ ಮಂಚಕ್ಕೆ ಕಳಿಸಿ ಅಂತ ಹೇಳುವಂತ ಶಾಸಕರಿಗೆ ಅವ್ರು ಮಾಡ್ತಾ ಇರೋ ದೌರ್ಜನ್ಯನ ಇಡೀ ಜನಸಾಮಾನ್ಯರು ನೋಡಿದ್ದಾರೆ. ಅವ್ರ ಮೇಲೆ ದೌರ್ಜನ್ಯ ಮಾಡುವಂತ ಶಕ್ತಿ ಬಹುಶಃ ಇನ್ನು ಯಾರಿಗೂ ಬಂದಿಲ್ಲ. ಇನ್ನು ಕರಿಟೋಪಿ ಅಂತ ಕರೆದಿದ್ದಕ್ಕೆ ಬಿಜೆಪಿ ನಾಯಕರು ತಿರುಗೇಟು ಕೊಟ್ಟಿದ್ದಾರೆ. ಇದೊಂದು ಪಾಳೆಗಾರಿಕೆ ಸಂಸ್ಕೃತಿ ಅಂತ ಬೆಂಕಿ ಉಗುಳಿದ್ರು. ಈ ರಾಜ್ಯದ ಉಪಮುಖ್ಯಮಂತ್ರಿಗಳು ತಮ್ಮ ಪಾಳೆಗಾರಿಕೆ ಸಂಸ್ಕೃತಿಯನ್ನ ಮತ್ತೊಮ್ಮೆ ಬಹಿರಂಗಪಡಿಸಿದ್ದಾರೆ. ಅಧಿಕಾರ ಶಾಶ್ವತವಾಗಿರ್ತದೆ ಅನ್ನೋ ಭಾವನೆಯಲ್ಲಿ ಮಾನ್ಯ DK ಶಿವಕುಮಾರ್ ಅವರು ಇದ್ದಂತೆ ಕಾಣ್ತಾ ಇದೆ. ಈ ನಡೆಗೆ ಮಾನ್ಯತೆ ಅಲ್ಲ, ಇದು ಒಂದು ಕಾಂಗ್ರೆಸ್ ಪಕ್ಷದ ಒಂದು ದೌರ್ಜನ್ಯ ಅಥವಾ ಅಟ್ಟಹಾಸ ಅಂತ ಹೇಳ್ಬೋದು. ಈ ರೀತಿ ಒಂದು ಗೂಂಡಾಗಿರಿಯನ್ನು ಮಾಡುವಂತ ಪ್ರವೃತ್ತಿ ನಾವು ಸಂಪೂರ್ಣವಾಗಿ ಖಂಡಿಸುವಂತದ್ದಾಗುತ್ತೆ. ಶಾಸಕರ ಮೇಲೆ ಹಲ್ಲೆ ಯತ್ನ ಆಗಿದ್ರೆ ಅದು ಅತ್ಯಂತ ಖಂಡನೀಯ. ಯಾಕೆ ಸೊಕ್ಕು ಬಾಳ ಬಂದದಂತ ಜನ ಸೊಕ್ಕು ಇಳಿಸ್ತಾರೆ. ಸದ್ಯ ಡಿಸಿಎಂ ಡಿಕೆ ಶಾಸಕ ಮುನಿರತ್ನ ಸೇಡಿನ ಯುದ್ಧ ಮತ್ತೆ ಸ್ಫೋಟಗೊಂಡಿದೆ. ತಮ್ಮ ಮೇಲೆ ಹಲ್ಲೆ ಆಗಿದ್ದು ಕಾನೂನು ಹೋರಾಟ ಮಾಡ್ತೀನಿ ಅಂತ ಮುನಿರತ್ನ ಜಿದ್ದಿಗೆ ಬಿದ್ದಿದ್ದಾರೆ. ಈರಣ್ಣ ಬಸವ, TV9 ಬೆಂಗಳೂರು.